ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಸ್ವಾತಂತ್ರ್ಯ ಅಂದರೆ ಫ್ರೀಡಮ್ ಅಂತ ಹೇಳ್ತೀವಿ. ಈ ಫ್ರೀಡಮ್ ನಮಗೆ ಫ್ರೀಯಾಗಿ ಬರಲಿಲ್ಲ. 7 ಲಕ್ಷ ಕ್ರಾಂತಿಕಾರಿಗಳ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಬಂದಿದೆ. ಆದರೆ 80 ವರ್ಷಗಳಾದರೂ ನಾವು ಈ ಫ್ರೀಡಮ್ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಫ್ರೀಡಮ್ ಅಂತಂದರೆ ಬ್ರಿಟಿಷರ ಗುಲಾಮಗಿರಿಯಿಂದ ನಮಗೆ ಮುಕ್ತಿ ಸಿಕ್ತು ಅಂತ ಹೇಳ್ತೀವಿ. ಆದರೆ ಇದು ಗುಲಾಮಗಿರಿ ಅಲ್ಲ. 200 ವರ್ಷಗಳವರೆಗೆ ನಾವು ಯಾರೂ ಗುಲಾಮರಾಗಿರಲಿಲ್ಲ. ನಿರಂತರ ನಾವು ಹೋರಾಟ ಮಾಡ್ತಾ ಇದ್ವಿ. ನಾವು ಗುಲಾಮಗಿರಿಯಲ್ಲಿ ನಾವು ಇದ್ವಿ ಅಂತ ನಾವು ಮಾತಾಡ್ತಾ ಇದ್ದರೆ, ಈ ಭಾಷಣ ಮಾಡ್ತಾ ಇದ್ದರೆ ಆ 7 ಲಕ್ಷ ಕ್ರಾಂತಿಕಾರಿಗಳಿಗೆ ಅವಮಾನ ಮಾಡಿದಾಗೆ. ಮತ್ತೆ ಹೇಳ್ತೀವಿ ನಾವು, ನಮ್ಮ ಭಾರತ ಸೋನೆಗೆ ಚಿಡಿಯಾಗಿತ್ತು ಅಂಥೇಳಿ. ಸೋನೆಗೆ ಚಿಡಿಯಾಗಿರಲಿಲ್ಲ, ಅದು ಸೋನೆಗೆ ಶೇರ್ ಆಗಿತ್ತು. ಈ ಭಾರತದ ಸ್ವಾತಂತ್ರ್ಯದ ಬಗ್ಗೆ ನಾವು ಮಾತಾಡಬೇಕು ಅಂತಂದರೆ ನಮ್ಮ ಇನ್ನೂ ವಿಚಾರಗಳು ಬದಲಾಗಬೇಕು. ನಾವು ಭಾರತ 80 ವರ್ಷಗಳ ಹಿಂದೆ ಗುಲಾಮರಾಗಿರಲಿಲ್ಲ. ಈ ಸ್ವಾತಂತ್ರ್ಯದ ನಂತರ ನಾವು ಇವತ್ತು ಗುಲಾಮರಾಗಿದ್ದೀವಿ. ಇದರಲ್ಲಿ ವ್ಯಸನಗಳು ಗುಲಾಮರಾಗಿದ್ದೀವಿ, ರೋಗಗಳು ಗುಲಾಮರಾಗಿದ್ದೀವಿ, ಭ್ರಷ್ಟಾಚಾರದ ಗುಲಾಮರಾಗಿದ್ದೀವಿ, ಪಾಶ್ಚಿಮಾತ್ಯ ಸಂಸ್ಕೃತಿಯ ಗುಲಾಮರಾಗಿದ್ದೀವಿ. ಬರೀ ನಮ್ಮ ರೈತರು, ಸೈನಿಕರು ಮಾತ್ರ ಪ್ರಾಮಾಣಿಕವಾಗಿ ದೇಶ ಸೇವೆ ಮಾಡಿದ್ರೆ ಸ್ವಾತಂತ್ರ್ಯದ ಋಣ ತೀರ್ಸೋಕ್ಕಾಗಲ್ಲ. ಪ್ರತಿಯೊಬ್ಬ ಭಾರತೀಯ ಈ ಋಣ ತೀರಿಸಬೇಕು ಅಂತಂದರೆ ನಮ್ಮ ವಿಚಾರಗಳಲ್ಲಿ, ಆಚಾರಗಳಲ್ಲಿ, ನಮ್ಮ ಭಾವನೆಗಳಲ್ಲಿ ಬದಲಾವಣೆ ಆಗಬೇಕು. ಆವಾಗ ಮಾತ್ರ ನಮ್ಮ ಸ್ವಾತಂತ್ರ್ಯದ ನಿಜವಾದ ಅರ್ಥ ನಾವು ಭಾರತ ಮಾತೆ ಕೊಟ್ಟಾಗುತ್ತೆ. ಅದಕ್ಕೆ ನಾವೆಲ್ಲರೂ ಈ ವ್ಯಸನಗಳಿಂದ, ಭ್ರಷ್ಟಾಚಾರದಿಂದ, ನಮ್ಮ ವಿಚಾರಗಳಿಂದ, ಬೇರೆ ಬೇರೆ ಈ ನೆಗೆಟಿವ್ ಥಿಂಕಿಂಗ್ಗಳಿಂದ ನಾವು ಬದಲಾಗಬೇಕು. ಆವಾಗ ಮಾತ್ರ ನಾವು ಭಾರತಕ್ಕೆ ನಮ್ಮ ನಿಜವಾದ ಸ್ವತಂತ್ರತೆಯ ಸಮರ್ಪಣೆ ಮಾಡಿದಾಗುತ್ತೆ. ಅದಕ್ಕೆ ಎಲ್ಲರೂ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ವಿಚಾರಗಳೊಂದಿಗೆ, ನಮ್ಮ ಆಚಾರಗಳೊಂದಿಗೆ ಬದಲಾವಣೆ ಮಾಡ್ತಾ ಆಚರಿಸೋಣ. ಇನ್ನೊಮ್ಮೆ ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ